ಅಕ್ರಮ ಮರಳು ಮಾಫಿಯಾ ಜೋರಾಗಿ ನಡೀತಾ ಇದೆ. ನದಿ ಪಾತ್ರಗಳಲ್ಲಿ ಅನುಮತಿ ಇಲ್ಲದೆ ಮರಳು ಮಾಫಿಯಾ ನಡೀತಿದೆ. ಕೃಷ್ಣ ಹಾಗೂ ಭೀಮಾ ನದಿಗಳಲ್ಲಿ ಮರಳು ದಂಧೆ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಮರಳು ದಂಧೆಯಿಂದ ಕೃಷ್ಣೆಯ ಒಡಲು ಬರಿದಾಗ್ತಾ ಇದೆ. ಮಲಪ್ರಭಾ, ಘಟಪ್ರಭಾ ಆ ಒಂದು ನದಿಗಳಲ್ಲೂ ಕೂಡ ಮರಳು ಲೂಟಿ ನಡೀತಾ ಇದೆ. ದಂಧೆಕೋರರು, ಖದೀಮರು ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ. ಶರಾವತಿ ನದಿ ತೀರದಲ್ಲೂ ಕೂಡ ಮರಳು ಮಾಫಿಯಾ ನಿಲ್ತಾ ಇಲ್ಲ. ಅಧಿಕಾರಿಗಳ ಮಾತಿಗೂ ಕೂಡ ದಂಧೆಕೋರರು ಕ್ಯಾರೆ ಅಂತ ಇಲ್ಲ. ಶೀಘ್ರವೇ ಮರಳು ದಂಧೆಕೋರರ ಕೈಗೆ ಕೋಳ ತೊಡಿಸಿ ಅಂತ ನಾವು ಕೇಳ್ತೀವಿ, ಜೈಲಿಗೆ ಹಾಕಿ ಅಂತ ನಾವು ಕೇಳ್ತೀವಿ. ಜನ ಕೇಳ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ತುಮಕೂರು ರಿಪೋರ್ಟರ್ ಸಚಿನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸಚಿನ್, ಈಗ ರಾಜಾರೋಷವಾಗಿ ಮರಳು ದಂಧೆ, ಮಣ್ಣು ದಂಧೆ ನಡೀತಾ ಇರತಕ್ಕಂಥದ್ದು JCB ರಾರಾಜಿಸ್ತಿದೆ ನೋಡಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಚಿನ್, ಇದಕ್ಕೆ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಏನ್ ನಡೀತಿದೆ ಅಷ್ಟಕ್ಕೂ? ಈಗ ಅಲ್ಲಿಗೆ ಹೋದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ? ಎಸ್ ಪ್ರಮೋದ್, ಏನು ಇದು ರಾಜ್ಯಾದ್ಯಂತ ಅಕ್ರಮ ಮರಳು ದಂಧೆ ಒಂದು ಹಟ್ಟಾಗ್ತಿದೆ ಅಂತ ತಪ್ಪಲಾಗಿಲ್ಲ. ಎಸ್, ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕೂಡ ಮರಳು ದಂಧೆ ಜೋರಾಗಿ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಏನು ಶಿರಾ, ತಿಪ್ಟೂರು, ಕುಣಿಗಲ್ ಭಾಗಗಳಲ್ಲಿ ಅಕ್ರಮ ಸಾಗಾಣಿಕೆ ಆರೋಪಗಳು ಈಗ ಆಲ್ರೆಡಿ ದಾಖಲಾಗಿರುವಂತದ್ದು. ಏನು ನದಿಗಳು ಹಾಗೂ ಕೆರೆ ಪ್ರದೇಶಗಳಲ್ಲಿ ರಾತ್ರಿ ವೇಳೆಯಲ್ಲಿ ಮರಳು ಹೆಗ್ಗಿಲ್ಲದೆ ಒಂದು ಲೂಟಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸುಮಾರು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಈ ದಂಧೆಗೋರು ಕ್ಯಾರೆ ಅಂತ ಇಲ್ಲ. ಏನು ಟ್ರ್ಯಾಕ್ಟರ್, ಟಿಪ್ಪರ್ ಮೂಲಕ ಗ್ರಾಮೀಣ ರಸ್ತೆಗಳಲ್ಲೇ ಒಂದು ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನು ಕೆಲವೆಡೆ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ, ಮೌನವಾಗಿರೋದಕ್ಕೆ ಅನುಮಾನ ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನು ಪೊಲೀಸರು ಹಲವು ಬಾರಿ ಕೇಸ್ಗಳನ್ನ ದಾಖಲೆ ಮಾಡಿದ್ರು, ಮತ್ತೆ ಅದು ಮರಿಕಳಿಸ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಪರಿಸರ ಹಾನಿ, ಭೂಗರ್ಭ ಜಲಮಟ್ಟ ಕೂಡ ಕುಸಿಯುವ ಭೀತಿಯಲ್ಲಿ ಈಗ ಇರುವಂತದ್ದು. ಸಾರ್ವಜನಿಕರಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಏನು ಕೃಷ್ಣ ಇನ್ನು ಹೊರಗಡೆ ನೋಡುವಂತದ್ದಾದ್ರೆ ಕೃಷ್ಣ, ಭೀಮಾ ನದಿ ತೀರಗಳಲ್ಲಿ ಭಾರಿ ಪ್ರಮಾಣದ ಮರಳು ಲೂಟಿ ಆಗ್ತಾ ಇದೆ ಅಂತ ಹೇಳಿ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಏನು ರಾಯಚೂರು, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಹೆಚ್ಚಿನದಾಗಿ ಅಲ್ಲಿ ಒಂದು ಬೆಡಂಭೂತ ಅಂದ್ರೆ ಒಂದು ಭೂಗಳ್ಳರಲ್ಲಿ ಅವಳಿ ಜಾಸ್ತಿ ಆಗಿದೆ. ಜೊತೆಗೆ ಮಲಪ್ರಭಾ, ಘಟಪ್ರಭಾ ನದಿಗಳಲ್ಲೂ ಕೂಡ ನಿರಂತರ ಅಲ್ಲಿ ಒಂದು ಮರಳು ಲೂಟಿ ಮಾಡುವಂತದ್ದು ನಡೀತಾ ಇದೆ. ಇನ್ನು ಶಿವಮೊಗ್ಗ, ಉತ್ತರ ಕನ್ನಡ ಭಾಗಗಳಲ್ಲಿ ಶರಾವತಿ ನದಿ ತೀರದಲ್ಲಿ ಮರಳು ದೋಚ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಕೂಡ ಮರಳು ದಂಧೆ ವಿಸ್ತರಣೆಯಾಗಿದೆ. ರಾತ್ರಿ ಮಾತ್ರವಲ್ಲ, ಹಗಲಲ್ಲೂ ಕೂಡ ಟಿಪ್ಪರ್ಗಳಲ್ಲಿ ಓಪನ್ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪೊಲೀಸರ ಮೇಲೂ ಕೂಡ ದಂಧೆಗೋರರು ಅಟ್ಯಾಕ್ಗಳನ್ನ ನಡೆಸಿರುವಂತಹ ಉದಾಹರಣೆಗಳಿವೆ. ಕಾನೂನು ಭಯವೇ ಇಲ್ವಾ ಎಂಬ ಪರಿಸ್ಥಿತಿ ಕಾಡ್ತಾ ಇರುವಂತದ್ದು. ರಾಜಕೀಯ ಬೆಂಬಲದ ಆರೋಪಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗೆ ಏನು ಪರಿಸರ ಹಾನಿ, ನದಿಗಳ ಹೊಡಲು ಬರಿದಾಗ್ತಾ ಇದೆ ಅಂತ ಹೇಳಿ ಈಗ ಸಾರ್ವಜನಿಕರು ಒಂದು ಆಕ್ರೋಶನ ಹೊರಹಾಕ್ತಾ ಇರುವಂತದ್ದು. ಏನು ಹೈಕೋರ್ಟ್ ಗಡುವು ನಡುವೆಯೂ ಕೂಡ ಕ್ರಮದ ಕೊರತೆ ಎದುರಾಗ್ತಾ ಇದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಕಠಿಣ ಕ್ರಮದ ಒತ್ತಡ ಬರ್ತಾ ಇದೆ. ಪ್ರಮೋದ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಚಿನ್.